ಮದುವೆಗೆ ಹೊರಟ ವರನಿಗೆ ಸ್ಮಶಾನಕ್ಕೆ ಹೋಗುವಂತ ಬೆದರಿಕೆ. ಈ ಕತೆ ಸಿನಿಮಾ ಅಲ್ಲ, ಇದು ಕೊಳ್ಳೇಗಾಲದ ನಿಜ ಘಟನೆ. ಕೊಳ್ಳೇಗಾಲದಲ್ಲಿ ಕಲ್ಯಾಣ ಮಂಟಪಕ್ಕೆ ಹೋಗುತ್ತಿದ್ದ ವರ ರವೀಶ್ ಮೇಲೆ ಅಪರಿಚಿತರು ಕಾರು ಅಡ್ಡಗಟ್ಟಿ ಚಾಕು ಮತ್ತು ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ರು. ಎಲ್ಲರೂ ಶಾಕ್. ಇದು ಯಾರ ಕೆಲಸ? ಏಕೆ ಈ ಹಲ್ಲೆ? ಪೊಲೀಸರು ತನಿಖೆ ಆರಂಭಿಸಿದಾಗ ಕತೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ರವೀಶ್ ಮದುವೆಯಾಗಬೇಕಿದ್ದ ವಧು ನಯನಾಳೆ ಈ ದಾಳಿ ಪ್ಲಾನ್ ಮಾಡಿದ್ದಾಳೆ ಅನ್ನೋದು ಬಯಲಾಗಿದೆ. ನಯನ ತನ್ನ ಪ್ರಿಯಕರ ದರ್ಶನ್ ಜೊತೆ ಸೇರಿ ಮದುವೆ ನಿಲ್ಲಿಸಲು ಈ ಸಂಚು ರೂಪಿಸಿದ್ಲು. ಅದಕ್ಕಾಗಿ ಈ ಮದುವೆ ನಿಲ್ಲಿಸು ಎಂದು ಪ್ರಿಯಕರನಿಗೆ ಹೇಳಿದ್ಲು. ಇನ್ನೊಂದು ಶಾಕಿಂಗ್ ಸಂಗತಿ ಏನು ಗೊತ್ತಾ? ಹಲ್ಲೆ ಆದ ಮೇಲೆ ನಯನ ಆಸ್ಪತ್ರೆಗೆ ಬಂದು ನಾಟಕ ಮಾಡಿದ್ಲು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಆದರೆ ರವೀಶ್ಗೆ ಅನುಮಾನ ಬಂದು ಮದುವೆ ನಿರಾಕರಿಸಿದ್ದ. ಪೊಲೀಸ್ ತನಿಖೆಯಲ್ಲಿ ನಯನಾಳ ಸಂಪೂರ್ಣ ನಾಟಕ ಬಯಲಾಗಿದೆ. ಮತ್ತಷ್ಟು ಕ್ರೈಮ್ ಸ್ಟೋರಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.